ಗೋರಕ್ಷನಾಥ್ ಗಂಗಾ ಸರೋವರದಲ್ಲಿ ನಮಾಜ್. ಉತ್ತರ ಪ್ರದೇಶದಲ್ಲಿ ಬುರ್ಖಾಧಾರಿ ಮಹಿಳೆಯರ ಕುಚೋದ್ಯ. ನೋಡಿ, ಬುರ್ಖಾಧಾರಿ ಮಹಿಳೆಯರು ಇಲ್ಲಿ ನಮಾಜ್ ಮಾಡ್ತಾ ಇದ್ದಾರೆ. ಆದರೆ ಇದು ಹಿಂದೂಗಳ ಶ್ರದ್ಧಾ ಕೇಂದ್ರ. ಇದು ಉತ್ತರ ಪ್ರದೇಶದ ಸಹರಾನ್ಪುರದಲ್ಲಿರುವ ಐತಿಹಾಸಿಕ ಗೋರಕ್ಷನಾಥ್ ದೇಗುಲದ ಗಂಗಾ ಸರೋವರ. ಇಲ್ಲಿಗೆ ಬಂದಿರುವ ಈ ಮಹಿಳೆಯರು ಕೈಕಾಲು ತೊಳೆದುಕೊಂಡು ನಮಾಜ್ ಕೂಡ ಮಾಡ್ತಾ ಇದ್ದಾರೆ. ಈ ಸಿಸಿಟಿವಿ ದೃಶ್ಯಗಳು ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರೀ ವೈರಲ್ ಆಗಿವೆ. ಈ ಘಟನೆ ಈಗ ದೊಡ್ಡ ವಿವಾದಕ್ಕೆ ಕಾರಣವಾಗಿದೆ. ಏನಿದು ಈ ನಮಾಜ್ ವಿವಾದ? ಕಳೆದ ವರ್ಷವಷ್ಟೇ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಈ ಪವಿತ್ರ ಸರೋವರಕ್ಕೆ ಗಂಗಾಜಲ ಮತ್ತು ಹಾಲನ್ನು ಅರ್ಪಿಸಿ ಜೀರ್ಣೋದ್ಧಾರ ಮಾಡಿದ್ದರು. ಲಕ್ಷಾಂತರ ಜನರ ಶ್ರದ್ಧಾ ಕೇಂದ್ರವಾಗಿರುವ ಈ ಸ್ಥಳವನ್ನು ಇತ್ತೀಚೆಗೆ ನಗರ ನಿಗಮ ಒಂದು ಪಿಕ್ನಿಕ್ ಸ್ಪಾಟ್ನಂತೆ ಅಭಿವೃದ್ಧಿಪಡಿಸಿದೆ. ಜನರಿಲ್ಲಿಗೆ ಪಾದರಕ್ಷೆಗಳನ್ನು ಹಾಕಿಕೊಂಡು ಬರುತ್ತಿದ್ದಾರೆ. ಈ ಬಗ್ಗೆ ಹಿಂದೂ ಸಂಘಟನೆಗಳು ಈಗಾಗಲೇ ಹಲವು ಬಾರಿ ದೂರು ಸಲ್ಲಿಸಿವೆ. ಈಗ ನಮಾಜ್ ಕೂಡ ಮಾಡಲಾಗಿದೆ. ಈ ಘಟನೆ ನಡೆದದ್ದು ಜೂನ್ 30ರಂದು ಎನ್ನಲಾಗಿದೆ. ಈ ಘಟನೆಗೆ ಸಂಬಂಧಿಸಿದಂತೆ ಸಿಸಿಟಿವಿ ದೃಶ್ಯಗಳನ್ನು ಆಧರಿಸಿ ಪೊಲೀಸರು ತನಿಖೆ ಆರಂಭಿಸಿದ್ದಾರೆ. ಆರೋಪಿಗಳ ಪತ್ತೆಗಾಗಿ ಎಸ್ಒಜಿ ಮತ್ತು ಸರ್ವೆಲೆನ್ಸ್ ತಂಡಗಳನ್ನು ನಿಯೋಜಿಸಲಾಗಿದೆ. ಶೀಘ್ರದಲ್ಲೇ ಬಂಧಿಸುವುದಾಗಿ ಪೊಲೀಸರು ಭರವಸೆ ನೀಡಿದ್ದಾರೆ. विडियो जो है पुलिस के संज्ञान में आया है और इसमें जो है सीसीटीवी और अन्य चीजों की जांच की जा रही है. शीघ्र ही इसमें जो है पहचान करके इसमें अग्रिम विधिक कार्रवाई की जाए. ಗೋರಕ್ಷನಾಥ್ ಗಂಗಾ ಸರೋವರಕ್ಕಿದೆ ಐತಿಹಾಸಿಕ ಹಿನ್ನೆಲೆ. ಈ ಗೋರಕ್ಷ ಗಂಗಾ ಸರೋವರಕ್ಕೆ ಸುಮಾರು 1000 ವರ್ಷಗಳ ಇತಿಹಾಸವಿದೆ. ಗುರು ಗೋರಖನಾಥರ ಶಿಷ್ಯರಾದ ಜಹಾವೀರ್ ಗೋಗಾಜಿ ಮಹಾರಾಜರ ಸ್ಮರಣಾರ್ಥವಾಗಿ ಇಲ್ಲಿ ಪ್ರತಿ ವರ್ಷ 3 ದಿನಗಳ ಬೃಹತ್ ಮೇಳ ನಡೆಯುತ್ತೆ. ದೇಶದ ಮೂಲೆ ಮೂಲೆಗಳಿಂದ ಸುಮಾರು 10 ರಿಂದ 12 ಲಕ್ಷ ಭಕ್ತರು ಇಲ್ಲಿಗೆ ಬರುತ್ತಾರೆ. ರಾಜಸ್ಥಾನದ ಬಾಗಡ್ನಲ್ಲಿರುವಂತೆ ಭಕ್ತರು ಮೊದಲು ಈ ಪವಿತ್ರ ಸರೋವರದಲ್ಲಿ ಸ್ನಾನ ಮಾಡಿ ನಂತರ ಗೋರಕ್ಷ ಗದ್ದಿಗೆಗೆ ಪೂಜೆ ಸಲ್ಲಿಸುವುದು ಇಲ್ಲಿನ ಸಂಪ್ರದಾಯ. ಬೃಹತ್ ಮೇಳಕ್ಕೀಗ ಆತಂಕದ ಛಾಯೆ. ಮುಂಬರುವ ಸೆಪ್ಟೆಂಬರ್ 21ರಿಂದ ಇಲ್ಲಿ ಬೃಹತ್ ಮೇಳ ಆರಂಭವಾಗಲಿದೆ. ಈ ಪ್ರದೇಶದಲ್ಲಿ ಈ ಹಿಂದೆ ಉಗ್ರಗಾಮಿ ಚಟುವಟಿಕೆಗಳ ಕೊಂಡಿಗಳು ಪತ್ತೆಯಾಗಿದ್ದವು. ಹಾಗಾಗಿ ಸುರಕ್ಷತೆಯ ದೃಷ್ಟಿಯಿಂದ ಈ ಘಟನೆಯನ್ನು ಗಂಭೀರವಾಗಿ ಪರಿಗಣಿಸಬೇಕು ಎಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. ಸದ್ಯಕ್ಕೆ ಪೊಲೀಸರು ತನಿಖೆ ಚುರುಕುಗೊಳಿಸಿದ್ದಾರೆ. ಗಂಗಾ ನದಿಗೆ ಮಾಂಸ ಎಸೆದಿದ್ದರು. ಕಳೆದ ವರ್ಷ ವಾರಣಾಸಿಯಲ್ಲಿ ನಡೆದ ಘಟನೆ ನಿಮಗೆ ಗೊತ್ತಿರಬಹುದು. ಕೆಲ ಮುಸ್ಲಿಂ ಮತಾಂಧರು ಗಂಗಾ ನದಿಯ ಮಧ್ಯದಲ್ಲಿ ಇಫ್ತಾರ್ ಕೂಟ ಮಾಡಿದ್ದರು. ಅವರು ಎಂಜಳು ಮಾಂಸ ಮತ್ತು ಮೂಳೆಯನ್ನು ಗಂಗಾ ನದಿಗೆ ಎಸೆದಿದ್ದರು. ಇದಿಷ್ಟೇ ಆಗಿದ್ದರೆ ಇದೊಂದು ಪುಂಡರ ನಡೆ ಅನ್ನಬಹುದಿತ್ತು. ಆದರೆ ಹೀಗೆ ವಿಕೃತಿ ಮೆರೆದವರು ಇದನ್ನು ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿದ್ದರು. ತಾವೇನೋ ಸಾಧನೆ ಮಾಡಿದ್ದೇವೆಂದು ಬೀಗಿದ್ದರು. ಆ ಘಟನೆಯ ನಂತರ ಇದೀಗ ಗೋರಕ್ಷನಾಥ್ ಗಂಗಾ ಸರೋವರದಲ್ಲಿ ನಮಾಜ್ ನಡೆದಿದೆ. ಇದು ಬೇಕೆಂತಲೇ ನಡೆಸಿರುವ ಕುಚೋದ್ಯ ಅನ್ನೋ ಅನುಮಾನ ಇದರಿಂದ ದಟ್ಟವಾಗಿದೆ. ಇಂತಹ ಮತಾಂಧತೆಯನ್ನು ಮೂಲದಲ್ಲೇ ಚಿವುಟಬೇಕಾದದ್ದು ಇವತ್ತಿನ ತುರ್ತು ಅಗತ್ಯವಾಗಿದೆ.